ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಯಾರಿ ಕ್ರೋಶನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಾವು ಥ್ರೆಡ್ನ ಹಾರಳೆ ದಾರ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಬನ್ನಿ ಇದ್ರ ಮೂಲಕ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲನಾಗಿ ನಮಗೆ ಎಷ್ಟು ಲೆಂತ್, ನಮಗೆ ಹ್ಯಾಂಡಲ್ ಎಷ್ಟು ಲೆಂತ್ ತೊಗೊಳಕ್ಕಾಗುತ್ತೋ ಅಷ್ಟು ಲೆಂತ್ ಅಷ್ಟು ನಾನಿಲ್ಲಿ ಅಳತೆ ತೊಗೊಳ್ತಾ ಇದ್ದೀನಿ. ಎರಡೆಳೆ ಮಾಡ್ಕೊತಾ ಇದ್ದೀನಿ. ಎರಡೆಳೆ ತೊಗೊಂಡಿದ್ದೀನಿ. ಮತ್ತು ಹಿಂಗೆ ಒಂದು ಫೋಲ್ಡಿಂಗ್ ತೊಗೊಂಡು ಇದನ್ನೇ ಮೂರೆಳೆ ಮಾಡ್ಕೊಳ್ಳೋಣ. ಈ ಮೂರೆಳೆ ನೋಡಿ, ಆಲ್ರೆಡಿ ಮೂರೆಳೆ ಬಂದಿದ್ದೆಲ್ಲ. ಇದನ್ನು ನಿಮ್ಮ ಹತ್ರ ಥ್ರೆಡ್ದು ಖಾಲಿಯಾಗಿರೋದು ಇರುತ್ತಲ್ಲ, ಸೊ ಯಾವುದರ ಪೆನ್ಸಿಲ್ ಯಾವುದೆಲ್ಲರೂ ನೀವು ರೋಲ್ ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿಗೆ ನಾನು ಇಟ್ಕೊಂಡ್ಬಿಟ್ಟು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟುವರೆಗೂ ನಾವು ರೋಲ್ ಮಾಡ್ಕೊಂಡಿದ್ದೀವೋ 3 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಲ್ಲ, ಮೂರೆಳೆ ದಾರ, ಅದನ್ನು ಇದಕ್ಕೆ ಸುತ್ಕೊತಾ ಇದ್ದೀನಿ. ಹಾಗೆ ನೋಡಿ, ಇಲ್ಲಿ ನಮಗೆ ಎಡ್ಜಲ್ಲಿ ಒಂದು ಈ ಥರ ಸಿಗುತ್ತಲ್ಲ, ಇದ್ರ ಒಳಗಡೆನೆ ನಾವು ಈ ಥ್ರೆಡ್ನ ಈ ಥರ ತಗೊಳ್ಬೇಕು. ಲಾಕ್ ಮಾಡಿಕೊಂಡು ಹೊರಗಡೆ ಹಿಂಗೆ ಎತ್ಕೊಳ್ಬೇಕು. ಎಷ್ಟಾಗುತ್ತೋ ಅಷ್ಟು ಎಳ್ಕೊಂಡ್ಬಿಟ್ಟು ಎಲ್ಲ ಹಿಂಗೆ ಜೋಡಿಸ್ಕೊಂಡು ಮತ್ತೆ ಸುತ್ಕೊತಾ ಬರಬೇಕು. ಇಲ್ಲಿ ಮತ್ತೆ ಇಲ್ಲಿ ಒಳಗಡೆ ಹೀಗೆ ದಾರ ತಗೋಬೇಕು. ಎಷ್ಟಾಗುತ್ತೋ ಅಷ್ಟು ಲೆಂತ್ ತಗೊಂಡು ಸುತ್ಕೊ. ಒಟ್ಟು ನಮಗೆ 6 ಎಳೆ ದಾರ ಬೇಕಾಗಿರೋದು. ಇದರಲ್ಲಿ ನಮಗೆ 3 ಎಳೆ ದಾರ ಸಿಗುತ್ತೆ. ಸೊ ಇದೇ ರೀತಿ ಇನ್ನೊಂದು ಮಾಡ್ಕೊಂಡ್ಬಿಡಿ. ಇನ್ನೊಂದು ಸ್ಟ್ಯಾಂಡ್ಗೆ ಇನ್ನೊಂದು ಇದೇ ಥರದ್ದು ಒಂದು ದಾರದ್ದು ಸಿಗುತ್ತಲ್ಲ, ಇದು ಯಾವುದಕ್ಕಾರ ನೀವು ಸುತ್ಕೊಬೋದು. ಇದೇ ಥರ ಮಾಡ್ಕೊಳ್ಳಿದ್ರೆ ಇದು ಹಾಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿ ಮಧ್ಯದಲ್ಲಿ ಗಂಟು ಬರಲ್ಲ. ಸ್ಟಾರ್ಟಿಂಗ್ಗೆ ನಾವೇನು ಚೈನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ನಾಟ್ ಹಾಕ್ಕೊಳ್ತೀವಲ್ಲ, ಅದು ಬಿಟ್ಟರೆ ನೀವು ಎಂಡಿಂಗ್ ನೀವೆಷ್ಟು ದಾರ ತೊಗೊಂಡಿರ್ತೀರೋ ಅಲ್ಲಿವರೆಗೂ ನಿಮಗೆ ಲಾಕ್ ಮಾಡೋವರೆಗೂ ನಿಮಗೆ ಥ್ರೆಡ್ಡು ಎಲ್ಲ ಮಧ್ಯದಲ್ಲೂ ಗಂಟುಗಳು ಸಿಗೋದಿಲ್ಲ. ಸೊ ನೋಡಿ, ಹೀಗೆ ಮಾಡ್ಕೊತಾ ಹೋಗಿ ನಿಮಗೆ ಎಷ್ಟು ಸ್ಯಾರಿ ಮಾಡೋದಕ್ಕೆ ಬೇಕಾಗುತ್ತೆ ಅಷ್ಟು ಅಳತೆನ ಮಾಡ್ಕೊತಾ ಹೋಗೋದು. ಸೊ ನೋಡಿ, ಇದಾಯಿತು. ಇದನ್ನೆಲ್ಲ ಕಟ್ ಮಾಡಿಬಿಡ್ತೇನೆ. ಇದು 3 ಎಳೆ ದಾರ ಸಿಕ್ಕಿದೆ. ಸೊ ಇದನ್ನು ಹೀಗೆ ಇಟ್ಬಿಡ್ತೀನಿ. ಮತ್ತು ಇನ್ನೊಂದನ್ನು ತೊಗೊಂಡು ಇದಕ್ಕೆ ಮತ್ತೆ ಈಗ 3 ಎಳೆ ದಾರ ಮಾಡ್ಕೊಳ್ತೀನಿ. ಹೀಗೆ ನೋಡಿ, 3 ಎಳೆ ದಾರ ಸಿಕ್ತು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಬೇಕಾದ್ರೆ ಇಲ್ಲೊಂದು ನಾಟ್ ಹಾಕ್ಕೊಳ್ಳಿ. ಇಲ್ಲ ನಮ್ಗೆ ಗೊತ್ತಾಗುತ್ತೆ ಅಂದರೆ ಏನು ಬೇಕಿಲ್ಲ. ಸೊ ನೋಡಿ, ಇದನ್ನು ಮತ್ತೆ ಇಲ್ಲಿ ಲಾಕ್ ಮಾಡ್ಕೊತಿದ್ದೀನಿ, ಸುತ್ಕೊತಾ ಇದ್ದೀನಿ.
ಸ್ಯಾರಿ ಕ್ರೋಶ ಮಾಡೋದಕ್ಕೆ ಬಿಗಿನರ್ಸ್ಗೆ ಯಾವ ರೀತಿ ದಾರ ತೊಗೊಳ್ಳೋದು, ಯಾವ ರೀತಿ ದಾರನ ಎಳೆನ ಆರೆಳೆ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿರಲ್ಲ. ಸೊ ಅದರಿಂದ ನಾನು ಮೊದಲನೇ ವಿಡಿಯೋದಲ್ಲೇ ನಿಮಗೆ ಆರೆಳೆ ದಾರ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಗಂಟು ಜಾಸ್ತಿ ಬರೋದಿಲ್ಲ, ಎರಡೇ ಗಂಟು ಬರೋದು ನಿಮಗೆ ದಾರಗಳು ಮಾಡಿಕೊಂಡ್ರೆ. ಸೊ ಇದ್ರದ್ದು ಏನಿರುತ್ತೆ, ಇದರಿಂದ ಒಳಗಡೆಯಿಂದ ಈ ದಾರ ತಗೊಂಡು ಎಷ್ಟು ಸಾಧ್ಯ ಆಗುತ್ತೋ ನಿಮಗೆ ಲೆಂತ್ ತೊಗೊಳ್ಳಿ. ನೋಡಿ, ನಿಮಗೆ ಎಷ್ಟು ಲೆಂತ್ ಸಾಧ್ಯ ಆಗುತ್ತೋ ಅಷ್ಟು ಲೆಂತ್ ನೋಡಿ ತೊಗೊಳ್ತಾ ಇದ್ದೀನಿ ನಾನು. ಸೊ ಲೆಂತ್ ನೋಡಿ, ಇಲ್ಲಿ ಯಾವುದೇ ಗಂಟು ಬರಲ್ಲ, ಇದನ್ನ ಒಟ್ಟಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಹೀಗೆ ಸುತ್ಕೊಂಡ್ಬಿಡೋದು. ನೋಡಿ, ನಾನು ಇನ್ನೊಂದೆಳೆ ದಾರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲೂ ಗಂಟಾಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ಲೆಂತು ಇಲ್ಲಿಂದ ತೊಗೊಂಡ್ಬಿಡಿ. ಸೊ ಮತ್ತೆ ಇದನ್ನು ಒಟ್ಟಿಗೆ ಹಿಂಗೆ ಜೋಡಿಸ್ಕೊಂಡ್ಬಿಟ್ಟು ಹೀಗೆ ಸುತ್ಕೊಳ್ತಾ ಹೋಗಿ. ಬೇಗ ಸುತ್ಕೊಂಡ್ಬಿಡ್ಬೋದು, ಯಾರ ಸಹಾಯನೂ ಇಲ್ಲದೆ. ಮುಂಚೆ ಎಲ್ಲ ನಾವು ಥ್ರೆಡ್ಡಿಂಗ್ ಇದು ಮಾಡಬೇಕಾದ್ರೆ ಆಗ ಬಿಗಿನರ್ಸು ತುಂಬ ಕಲಿತಾ ಇದ್ದವರು ಲಾಕ್ ಮಾಡಿಕೊಂಡು ಬಾಗಿಲಿಗೆಲ್ಲ ಹಾಕ್ಕೊಂಡು ಸುತ್ಕೊಳ್ತಾ ಇದ್ರಲ್ವ. ಸೊ ನೋಡಿ, ಎಷ್ಟು ಈಸಿಯಾಗಿದೆ ಅಲ್ವಾ. ಇಷ್ಟೇ, ಹೀಗೆ ಸುತ್ಕೊಂಬಿಡಿ. ನಿಮಗೆ ಎಷ್ಟು ಸ್ಟ್ರ್ಯಾಂಡ್ಸ್ ಬೇಕು, 6 ಬೇಕಾಗಿರೋದಲ್ವ, ಒಂದು 8ರಿಂದ 9 ಎಳೆ ಇದೇ ರೀತಿ ಸುತ್ಕೊಳ್ತಾ ಬಂದ್ಬಿಡಿ. ಒಂದು 9 ಟೈಮ್ ಮಾಡಿಕೊಂಡ್ರೆ ನಮಗೆ ಸ್ಯಾರಿ ಕುಚ್ಚಾಕೋದಕ್ಕೆ ಸಾಕಾಗುತ್ತೆ. ಗೊತ್ತಾಗಿಲ್ಲ ಅಂದರೆ ಮಿಡಲಲ್ಲಿ ನೀವು ಸುತ್ಕೋಬೋದು, ದಾರ ಏನು ವೇಸ್ಟ್ ಆಗೋಲ್ಲ. ಯಾಕೆಂದರೆ ಮಧ್ಯೆ ಏನು ನಾವು ಗಂಟು ಹಾಕಿರೋದಿಲ್ಲ. ಬಿಕ್ಕಿದ್ರೆ ಹಾಗೆ ಅಕಸ್ಮಾತ್ ಮಿಕ್ಕಿದ್ರೆ ದಾರನ ಹಾಗೆ ನಾವು ಬಿಚ್ಚಿ ಸುತ್ಕೋಬೋದು ಬೇಕಾದ್ರೆ. ಸೊ ನೋಡಿ, ಇಲ್ಲಿಗೆ ನಾನು ಹೆಂಗೆ ಮಾಡ್ತೀನಿ, ಈ ಹೆಂಡನ್ನು ಮತ್ತು ಇನ್ನೊಂದು ಇಲ್ಲಿ ಮಾಡಿಟ್ಕೊಂಡಿದ್ದೀನಲ್ಲ, ಎರಡನ್ನು ಈಗ ತೊಗೊಳ್ತಾ ಇದ್ದೀನಿ. ಈಗ ಇದು 6 ಎಳೆ ಬಂತು ದಾರ. ಸೊ ಎರಡಕ್ಕೂ ಒಂದು ನಾಟ್ ಹಾಕ್ಕೊತೀನಿ, ಗಂಟು ಹಾಕ್ಕೊಂಡ್ಬಿಡ್ತೀನಿ. ಸೊ ನೋಡಿ, ಗಂಟು ಹಾಕ್ಕೊಂಡಿದ್ದೀನಿ. ಇದೇ ಥರದ್ದು ಇನ್ನೊಂದು ಇಟ್ಕೊಂಡಿದ್ದೀನಿ. ಸೊ ಇದೆರಡನ್ನು ಸೇರಿಸ್ಬಿಟ್ಟು ಈಗ 6 ಎಳೆ ದಾರ ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ ಸುತ್ಕೊಳ್ಳೋದು, ನಾನು ಅದಕ್ಕೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. 6 ಎಳೆ ದಾರ ಎಷ್ಟು ಬೇಗ ಸುತ್ಕೋಬೋದಲ್ವ. ಸೊ ನೀವು ಯಾರೆಲ್ಲ ಕುಚ್ಚು ಹಾಕ್ತಾ ಇರ್ತೀರಾ, ಹೊಸ್ದಾಗಿ ಕಲಿತಾ ಇರ್ತೀರಾ, ಅವರು ಈ ಥರ ಟ್ರೈ ಮಾಡಿ. ದಾರನೂ ನಮಗೆ ವೇಸ್ಟ್ ಆಗೋಲ್ಲ, ಮಿಡಲಲ್ಲಿ ಗಂಟುಗಳು ಸಿಗೋದಿಲ್ಲ. ಸ್ಯಾರಿ ಡಿಸೈನು ನಾವೇನು ಕ್ರೋಶ ಡಿಸೈನ್ ಹಾಕ್ತೀವ, ಮಿಡಲಲ್ಲಿ ಗಂಟುಗಳೆಲ್ಲ ಬಂದರೆ ಚೆನ್ನಾಗಿ ಕಾಣಲ್ಲ. ಸೊ ಇದು ಒಂದು ದಾರ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ನಾವೆರಡನ್ನೂ ಜಾಯಿಂಟ್ ಮಾಡಿ ಸುತ್ಕೊತಾ ಇದ್ದೀವಿ. 6 ಎಳೆ ದಾರ ರೆಡಿ ಆಯಿತು. ಸೊ ಎಲ್ಲೂ ಮಧ್ಯದಲ್ಲಿ ಎಲ್ಲೂ ಗಂಟು ಬರ್ತಿರೋ ಥರ ನಾವು ಸ್ಯಾರಿನ ಕ್ರೋಶ ಡಿಸೈನು ಆರಾಮಾಗಿ ಮಾಡ್ಕೋಬೋದು. ಸೊ ಹೀಗೇ ಇನ್ನೊಂದು ಯಾವ್ದು ಕಾಂಬಿನೇಷನ್ ಥ್ರೆಡ್ ತೊಗೊಂಡಿದ್ದೀವೋ ಅದನ್ನು ಸಹ ಹೀಗೆ ಸುತ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.